ನಮಸ್ತೆ, ಹೇಳಪ್ಪ. ನನ್ನ ಹೆಸರು ಹೇಮಂತ್ ಅಂದ್ಬಿಟ್ಟು. ಹೇಳು ಮಿತ್ರ. ಹೊರಗಡೆ ಇಷ್ಟೊತ್ತವರೆಗೂ ನೀವು ಜೀವನ, ಸಾಧನೆ, ಗುರಿ ಇದನ್ನೆಲ್ಲ ಹೇಳ್ತಿದ್ರಿ. ಇವಾಗ ನಾನು ಈ ಪ್ರಶ್ನೆ ಕೇಳಕ್ಕೆ ಒಂಥರ ಮುಜುಗರ ಆಗ್ತೈತೆ. ಆದ್ರೂ ಈ ಪ್ರಶ್ನೆ ಕೇಳಿದ್ಮೇಲೆ ಇವ್ನಿಗೇನು ಬದುಕಲ್ಲ ಆಸಕ್ತಿನೇ ಇಲ್ವಾ, ಇವ್ ಹೆಂಗೆ ಅಂತ ಅನ್ಕೊಂಬ ಜನಗಳು. ಬಟ್ ನನ್ಗೆ ತುಂಬಾ ಕಾಡ್ತಿರೋ ಪ್ರಶ್ನೆ ಇದೆ ಆಕ್ಚುಲ್ ಆಗಿ. ಹಂಗಾಗಿ ಕೇಳ್ತೀನಿ ಹೊರಗಡೆ. ನನ್ಗೆ ಈ ಸೃಷ್ಟಿ ಯಾಕಾಯ್ತು, ಪ್ಲಸ್ ಸೆಕೆಂಡು ಭಗವಂತ ಆನಂದ ಸ್ವರೂಪಿ, ಭಗವಂತ ಕರುಣಾಮಯಿ, ಭಗವಂತ ಪರಿಪೂರ್ಣತೆ ಉಳ್ಳವನು. ಬಟ್ ನಾವು ಏನೋ ನಮ್ಮಲ್ಲಿ ಏನೋ ಕೊರತೆ ಇದ್ರೆ ಅವಾಗ್ಲೇ ನಾವ್ ಏನೋ ಸೃಷ್ಟಿ ಮಾಡಕ್ ಹೋಗ್ತೀವಿ. ಭಗವಂತ ನಿಜವಾಗ್ಲೂ ಆನಂದ ಸ್ವರೂಪಿ ಆದ್ರೆ, ಅವನು ನಿಜವಾಗ್ಲೂ ಪರಿಪೂರ್ಣ ಆಗಿದ್ರೆ ಈ ಸೃಷ್ಟಿ ಯಾಕೆ ಮಾಡ್ದ? ಪ್ಲಸ್ ಅವನಿಗೆ ಸೃಷ್ಟಿ ಆನಂದ ಸ್ವರೂಪದಿಂದನೇ ಮಾಡಿದ್ರೆ, ಪರಿಪೂರ್ಣತೆಯಿಂದನೇ ಮಾಡಿದ್ರೆ, ನಾವ್ಯಾಕೆ ಪೂರ್ಣತೆಯ ಭಾವಕ್ಕೆ ಹೋಗ್ತೀವಿ? ನಮ್ಗೆ ಯಾಕೆ ಸಂಪೂರ್ಣವಾದ ಅರಿವಿಲ್ಲ? ನಾವ್ಯಾಕೆ ಏನೋ ನಮ್ಮಲ್ಲಿ ಕೊರಗಿದೆ, ಏನೋ ಪರಿಪೂರ್ಣತೆ ಆಗ್ಬೇಕು ಅಂದ್ರೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಇದೊಂದು ಸಿಕ್ಕಾಪಟ್ಟೆ ಸಮಸ್ಯೆ ಕಾಡ್ತೀವಿ ಗುರುಗಳೇ. ಏನ್ ಅರ್ಥ ಅಂತ. ಎಷ್ಟ ವಯಸ್ಸು ನಿನ್ಗೆ ಹೇಮಂತ? ಗುರುಗಳೇ ನನಗೆ 26 ಗುರುಗಳೇ. ಎಷ್ಟು ಓದಿದ್ಯಾ? ನಾನು SLC ಓದಿದ್ದೀನಿ. SLC ಓದಿದ್ಯಾ? ಮದುವೆ ಆಯ್ತಾ? ಇಲ್ಲ. ಮದುವೆ ಮಾಡ್ಕೊ, ಆದ ಉತ್ತರ ಸಿಗ್ತದೆ. ಏಯ್, ಮದುವೆ ಮಾಡ್ಕೊಳ, ಉತ್ತರ ಸಿಗ್ತದೆ. ಸುಮಾರು ಒಂದು 6 ವರ್ಷದಿಂದ ನಿಮ್ದು ವಿಡಿಯೋಸ್ಗಳನ್ನ ನೋಡ್ಕೊಂಡ್ ಬರ್ತೀನಿ ಗುರುಗಳೇ. ವೆರಿ ಗುಡ್. ನಾನು ನಿಮ್ ಮದ್ವೆ ಸಂಬಂಧಪಟ್ಟ ಸುಮಾರು ವಿಡಿಯೋಗಳು ನೋಡಿದೀನಿ ನಿಮ್ದೆಲ್ಲ ನಾನು. ಆಮೇಲೆ ಒಂದು ವಿಡಿಯೋದಲ್ಲಿ ಹೇಳಿದ್ರಿ ಸೃಷ್ಟಿ ಬಗ್ಗೆ. ನೀವು ಸೃಷ್ಟಿ ತನ್ನಾಗಿ ಸೃಷ್ಟಿ ಆಗ್ಬೇಕಾದ್ರೆ ಅದು ಪರಿಪೂರ್ಣತೆ, ಆನಂದ ಸಿಗ್ತೈತೆ ಅದಕ್ಕೆ ಅಂತ. ಬಟ್ ಅದು ಆನಂದ ಸೃಷ್ಟಿ ಮಾಡೈತೆ, ಬಟ್ ನಾವ್ಯಾಕೆ ಆನಂದದಿಂದ ಇಲ್ಲ? ಈಗ ಸುಮಾರು ಜನ ಹೇಳ್ತಾರೆ ಅವರು ಅಷ್ಟೊಂದು ಕರ್ಮ ಅನ್ಭವಿಸ್ತಾರೆ, ದುಃಖ ಅನ್ಭವಿಸಿರ್ತಾರೆ, ಅವ್ರ ಪೂರ್ವ ಜನ್ಮಕ್ ಕರ್ಮ ಅಂತ. ನಿಜವಾಗ್ಲೂ ಪೂರ್ವ ಜನ್ಮಕ್ಕೆ ಆತರ ಮಾಡಿದ್ರೆ ಅದರ ಕರ್ಮ ಬರುತ್ತೆ ಅನ್ನೋ ಅರಿವನ್ನ ಭಗವಂತ ನಮ್ಗೆ ಕೊಟ್ಟಿದ್ರೆ, ಆ ಶಕ್ತಿ ಕೊಟ್ಟಿದ್ರೆ ನಾವ್ ಮಾಡ್ತಿರ್ಲಿಲ್ಲ ಅಲ್ವಾ? ಯಾಕಂಗ್ ಮಾಡ್ಬೇಕಿತ್ತು ಅಂತ ನಾನು. ವಂಡರ್ಫುಲ್, ಸೂಪರ್ ಪ್ರಶ್ನೆ, ವಂಡರ್ಫುಲ್. ಈ ಕಡಿಮೆ ಏಜಲ್ಲಿ ನಿನಗೆ ಈ ಥರ ಪ್ರಶ್ನೆ ಬಂದಿದೆ ಅಂದರೆ ರಿಯಲಿ ಗ್ರೇಟ್. ಡೆಫಿನೆಟ್ಲಿ ಹೇಳ್ತೀನಿ. ಬಟ್ ನೀನು ಏನೇನು ಪ್ರಶ್ನೆಗಳನ್ನು ಕೇಳಿದ್ಯಾ, ಇದು ನಿನಗೆ ಯಾರು ಹೇಳಿದ್ರು, ಎಲ್ಲೋದ್ದೆ? ಅದು ನಾನು ನಿಂಬಾಯಿಂದನೂ ಕೇಳಿದ ಗುರುಗಳೇ. ನಾವು ದೇವರು ಪರಿಪೂರ್ಣ, ಆನಂದ ಸ್ವರೂಪ ಅಂತಾನೆ ಹೇಳಿದ್ದೀರ ನೀವು. ಪ್ಲಸ್ ನಾನು ಸುಮಾರು ಪ್ರವಚನಗಳಲ್ಲಿ ಕೇಳಿದ್ದೀನಿ. ಇದೆಲ್ಲ ಹೇಳಿದ್ರಿಂದ ಹೌದಪ್ಪ, ಆನಂದ ಸ್ವರೂಪಿ. ಎಷ್ಟೋ ಜನ ಹಸಿವಿಂದ ಸತ್ತೋಯ್ತಾವ್ರೆ, ಎಷ್ಟೋ ಜನ ರೇಪ್ ಮಾಡ್ತಾವ್ರೆ. ಆ ಟೈಮಲ್ಲೆಲ್ಲ ಭಗವಂತ ಯಾಕೆ ಮಾಡ್ತಿದ್ದ, ಏನ್ ಮಾಡ್ತಿದ್ದ? ಅದು ಆನಂದ ಸ್ವರೂಪಿ ಅಂದ್ರೆ ಪರಿಪೂರ್ಣ ಹುಟ್ಟಿಸ್ಬೇಕಿತ್ತು ಎಲ್ಲಾರು. ಯಾಕೆ ತರ ಕರ್ಮ ಮಾಡ್ತಿ, ಮತ್ತೆ ಅವ್ರ ಕರ್ಮ ಅನ್ಭವಿಸೋ ತರ ಬುದ್ಧಿ ಕೊಟ್ಟ? ಸೃಷ್ಟಿ ಯಾಕೆ ಮಾಡ್ಬೇಕಿತ್ತು ಹಂಗಾದ್ರೆ? ನರಳಾಡಕ ಅಷ್ಟೊಂದು ಇದಾಗಿದ್ರೆ ಯಾಕೆ ಕ್ರೂರತ್ವ ಯಾಕೆ ಬೇಕಿತ್ತು? ಯಾಕೆ ಸೃಷ್ಟಿ ಮಾಡಿದ್ಯ? ಸೃಷ್ಟಿ ಯಾಕಾರ ಮಾಡ್ಬೇಕಿತ್ತು? ಯಾಕೆ ಬೇಕಿತ್ತು? ಓಕೆ, ನಿನಗೆ ನಿನ್ನ ದೃಷ್ಟಿಲಿ ಹೇಳು, ಭಗವಂತ ಅಂದ್ರೆ ಯಾರು, ಏನು ಭಗವಂತ ಅಂದ್ರೆ? ಗುರುಗಳೇ, ಈಗ ನಾನ್ ಸರ್ಚ್ ಮಾಡಿರೋ ಪ್ರಕಾರ ಅದೊಂದು ಶಕ್ತಿ ಅಂತ ಅನಿಸ್ತಿದೆ ನನಗೆ. ಓಕೆ, ಸೊ ಶಕ್ತಿ ಅಂದ್ರೆ ಏನು, ಯಾವ ತರ ಎಕ್ಸ್ಪ್ಲೈನ್ ಮಾಡು, ಡೆಫಿನೇಷನ್ ಕೊಡು. ಶಕ್ತಿ ಅಂದ್ರೆ ಅದು ನಂಗೂ ಗೊತ್ತಿಲ್ಲ ಹೇಳಿದ. ಕರೆಂಟ್ ನ ಕೊಡ್ಬೋದು ಅಷ್ಟೇ ಎಕ್ಸಾಂಪಲ್. ಅದ್ ಮುಟ್ ಮಾಡಿದಾಗ ಕರೆಂಟ್ ಹೊಡಕ್ ಸಾಧ್ಯ, ಬಟ್ ಕರೆಂಟ್ ನಮ್ ಕಣ್ಣು ಕಾಣಲ್ಲ. ಅದ್ ಹೆಂಗ್ ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಇಲ್ಲ ಗುರುಗಳೇ. ಈಗ ಕರೆಂಟ್ ಆನಂದ ವ್ಯಾಪ್ತಿನ? ಗುರುಗಳೇ, ಕರೆಂಟ್ ಆನಂದ ವ್ಯಾಪ್ತಿನ? ಇಲ್ಲ. ಅದರಿಂದ ಈಗ ಕರೆಂಟ್ ಆನಂದ ಯೂಸ್ ಮಾಡ್ಕೊಬಹುದು. ಅದರಿಂದ ನಾವು ಯೂಸ್ ಮಾಡ್ಕೊಂಡು ಅದರಿಂದ ನಾವು ಅನುಕೂಲ ಮಾಡ್ಕೊಬಹುದು. ಹೌದು, ಆನಂದ ಕಾರಣ ಮಾಡ್ಕೊಬಹುದು. ಈಗ ಅದು ಪ್ಲಸ್ ಮೈನಸ್ ಕರೆಂಟ್ ಅಂದ್ರೆ ನೆಗೆಟಿವ್ನ ಪಾಸಿಟಿವ್ನ? ಅದು ಎರಡೂ ಇದೆ. ಅದು ಹೆಣ್ಣ ಗಂಡ? ಲಿಂಗ ಇಲ್ಲ ಗುರುಗಳೇ, ಲಿಂಗ ಬೇರೆ. ಲಿಂಗ ಇಲ್ಲ. ಭಗವಂತ ಕೂಡ ಕರೆಂಟ್ ಇದ್ದಂಗೆನೆ. ಆ ಕರೆಂಟನ್ನು ನೀನು ಉಪಯೋಗಿಸ್ಕೊಂಡು ಬೆಳಕನ್ನು ಉತ್ಪತ್ತಿ ಮಾಡ್ಬೋದು. ಆ ಕರೆಂಟನ್ನು ನೀನು ಸದುಪಯೋಗ ಪಡಿಸ್ಕೊಂಡು ನಿನಗೆ ಬೇಕಾದದ್ದನ್ನೆಲ್ಲ ನಿರ್ಮಾಣ ಮಾಡ್ಕೊಳ್ಬಹುದು. ಅದೇ ಭಗವಂತ ನೀನು ಕೈ ಇಟ್ಬಿಟ್ಟು ಸಾಯ್ಬೋದು. ಲೈಟ್ ಕಂಬ ಹಿಡ್ಕೊ ಅಂತ ಅಲ್ಲಾಡ್ಬಿಟ್ಟು ಸಾಯಿ. ಸೊ ಕರೆಂಟು ಏನೂ ಇಲ್ಲ ಇಲ್ಲಿ. ಕರೆಂಟ್ ಅದೊಂದು ಎನರ್ಜಿ ಅಷ್ಟೇ. ಆ ಎನರ್ಜಿಗೆ ನೀನು ಪ್ಲಸ್ ಆದರೂ ರೂಪ ಕೊಡು, ಮೈನಸ್ ಆದರೂ ರೂಪ ಕೊಡು. ಅದೇ ರೀತಿ ಭಗವಂತ ಅಂದರೆ ಸಾಕಷ್ಟು ಜನ ಏನಂದರೆ ಅವನೊಬ್ಬ ವ್ಯಕ್ತಿ ಅಥವಾ ಅವನೊಂದು ನಮ್ಮನ್ನು ನಾವು ಮನುಷ್ಯರ ಥರ ನೋಡ್ತೀರಿ. ಅದಕ್ಕೋಸ್ಕರ ಎಲ್ಲರಿಗೂ ಅದೇ ರೀತಿ ಅವನು ಗಂಡ ಹೆಣ್ಣ ಭಗವಂತಳು ಅಂತಂದರೆ ಭಗವಂತಳು ಅಂದರೆ ಹೆಣ್ಣ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಭಗವಂತ ಅಂದರೆ ದೇವರು ಅಂದರೆ ಏನು ಅರ್ಥ ಅಂದರೆ ದೇಹವಿಲ್ಲ, ವಾಕ್ಯವಿಲ್ಲ, ರೂಪವಿಲ್ಲ, ಸೊ ಸ್ವರೂಪ ಇಲ್ಲ, ನಿರಾಕಾರ ಅಂತ ಕರೀತಾರೆ. ಆದ್ದರಿಂದ ರಿಯಲ್ ಫ್ಯಾಕ್ಟಲ್ಲಿ ಒಂದು ಎನರ್ಜಿ. ಸೈನ್ಸ್ ಏನು ಹೇಳುತ್ತೆ ಅಂತಂದರೆ ಅಲ್ಟಿಮೇಟ್ ಲೆವೆಲಲ್ಲಿ ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ, ಎವ್ರಿಥಿಂಗ್ ಇಸ್ ಎನರ್ಜಿ ಅಂತ.
ಎನರ್ಜಿ ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ಆಟಮ್ ಅಂತ ಕರೀತಾರೆ, ಅಂದರೆ ಪರಮಾಣು ಅಂತ. ಅದ್ರ ಸುತ್ತ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತ ಸುತ್ತಾ ಇದೆ. ಅದು ವಿಜ್ಞಾನ ಒಪ್ಪುತ್ತೆ. ಈಗ ಎಲೆಕ್ಟ್ರಾನ್ ಒಳಗಡೆ ನುಗ್ತಾವ್ರೆ, ಪ್ರೋಟಾನ್ ಒಳಗಡೆ ನುಗ್ತಾವ್ರೆ, ನ್ಯೂಟ್ರಾನ್ ಒಳಗಡೆನೂ ನುಗ್ತಾವ್ರೆ. ಸಿಗುತ್ತೆ, ಇನ್ನೂ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಹೋಗ್ಬೋದು. ಬಟ್ ಓವರ್ ಆಲ್ ಆಟಮ್ ಏನಿದೆಯಲ್ಲ ಅದು ಎನರ್ಜಿ, ಅದೇ ಭಗವಂತ. ಅಂದರೆ ಭಗವಂತ ಅಂದರೆ ಎಲ್ಲದರ ಒಳಗಡೆ ಎಲ್ಲದರ ಹೊರಗಡೆ ಇರೋವಂಥವ್ನು, ಎಲ್ಲ ಕಡೆ ಪೂರ್ತಿ ಇರೋವಂಥವ್ನು. ಅಂದರೆ ಮತ್ತೆ ತಿರ್ಗಾ ಸ್ತ್ರೀಲಿಂಗ ಪುಲ್ಲಿಂಗ ಹಾಕಬೇಡಿ, ಇರೋವಂಥದ್ದು ಇದೇ ಭಗವಂತ. ಭಗವಂತ ಹುಟ್ಟಿಸಿದಾನೆ ಅಷ್ಟೇ ಹೊರತು ನೀನು ಒಳ್ಳೇದು ಮಾಡು ಕೆಟ್ಟದ್ದು ಮಾಡು, ನೀನು ನಗು ನೀನು ಅಳು ಅಂತ ಅವನೇನು ಮಾಡಿಲ್ಲ. ಅದೆಲ್ಲವೂ ಕೂಡ ನಿಮ್ಮ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ, ನಿಮಗೆ ಎಷ್ಟು ಬುದ್ಧಿ ಇದೆ ಎಷ್ಟು ಜ್ಞಾನ ಇದೆ ಅದರ ಮೇಲೆ ಮನುಷ್ಯ ಅಳ್ತಾನೆ ಬಿಡ್ತಾನೆ. ಕೆಲವ್ರು ನೋಡಿದ್ಯಾ ನೀನು, ನಿಮ್ಮೂರಲ್ಲೇ ನಿಮ್ಮ ರಿಲೇಷನಲ್ಲಿ ಇರ್ತಾರೆ, ಯಾರೋ ಸತ್ತರೆ ಅಳೋದೇ ಇಲ್ಲ. ಅವರು ಸುಮ್ಮನೆ ಗೂಬೆ ಥರ ಕುಂತ್ಕೊಂಡಿರ್ತಾರೆ. ಅವ್ರು ಯಾರೋ ತುಂಬ ಹೆಂಡ್ತಿನೋ ಮಕ್ಕಳ ಯಾರೋ ಸತ್ತೋಗ್ಬಿಟ್ಟಿರ್ತಾರೆ, ಒಂದು ಕಣ್ಣಿನಲ್ಲಿ ನೀರು ಬರಲ್ಲ. ಇವನು ಯಾವ ಕಲ್ಲು ಬಂಡೆ, ಇವನಿಗೆ ದೇವರು ಕಲ್ಲು ಹೃದಯ ಮಾಡ್ಬಿಟ್ಟವ್ರೆ ಅಂತ ಅಕ್ಕಪಕ್ಕದವ್ರು ಹೇಳ್ತಾರೆ. ಅದೇ ಕೆಲವ್ರು ನೋಡಿ ಯಾರಾದರೂ ಸತ್ತೋದ್ರೆ ಅವರು ಒಂದು ವಾರ ಆದರೂ ಅಳು ನಿಲ್ಲಿಸಲ್ಲ, ತಿಂಗಳಾದರೂ ಅಳು ನಿಲ್ಲಿಸಲ್ಲ, ವರ್ಷ ಆದರೂ ಅಳು ನಿಲ್ಲಿಸಲ್ಲ. ಈಗ ದೇವ್ರು ಮಾಡಿದ್ನ ಅವಳಿಗೆ ಅಳು ಅಂತ, ಅಥವಾ ದೇವ್ರು ಮಾಡಿದ್ನ ಅವನಿಗೆ ಲೇ ಅಳಬೇಡ ನೀನು ಅಂತ. ಗುಣ ಕೊಟ್ಟಿರೋದು ಭಗವಂತ ಅಲ್ಲ, ಗುಣ ನಾವು ಬೆಳೆಸ್ಕೊಳ್ಳೋದು. ಗುಣ ಸ್ವಭಾವ ಅಂತ ಕರೀತಾರೆ. ಈಗ ನಿನ್ನನ್ನು ಚಿಕ್ಕ ವಯಸ್ಸಲ್ಲಿ 7 ವರ್ಷಕ್ಕೆ ನಾನು ತಗೊಂಬಂದು ಆಶ್ರಮದಲ್ಲಿ ಇಟ್ಕೊಂಡ್ಬಿಡ್ತೀನಿ. ನಿನಗೀಗ 40 ವರ್ಷ, ನಿನಗೆಲ್ಲ ಬರೀ ಆಶ್ರಮದ ಗುಣಗಳೇ ಬರ್ತದೆ. ಅದೇ ನಿನ್ನನ್ನು 7 ವರ್ಷದಲ್ಲಿ ಯಾವನೊಬ್ಬ ಟೆರರಿಸ್ಟ್ ಹಿಡ್ಕೊಂಡು ಹೋಗ್ಬಿಡ್ತಾನೆ, ನೀನೇನು ಮಾಡ್ತೇನೆ ನಾನು ನೋಡಿದ್ರೆ ಫಸ್ಟ್ ತೆಗಿ ಎಲ್ಲ ಮಗನೇ ಅಂದ್ಬಿಟ್ಟು ಸುಟ್ಟು ಬಿಡ್ತೀಯ ಗನ್ ತಗೊಂಡು. ಸೊ ಗುಣ ಸ್ವಭಾವ ವಾತಾವರಣದ ಮೇಲೆ ಬರ್ತದೆ, ನೀನು ಕಲಿಕೆ ಏನೇನು ಕಲಿತಾ ಇರುತ್ತೆ ಅದ್ರ ಮೇಲೆ ಬರ್ತದೆ. ಆದ್ದರಿಂದ ಗುಣ ಸ್ವಭಾವಗಳಿಲ್ಲಿ ಲೆಕ್ಕಕ್ಕೆ ಬರಲ್ಲ. ಮೂಲವಾಗಿ ಮನಸ್ಥಿತಿ, ಪರಿಸ್ಥಿತಿ, ವಾತಾವರಣ, ಈ 3 ತ್ರಿಶಕ್ತಿಗಳು ಮನುಷ್ಯನ ಜೀವನವನ್ನು ಆಳ್ತವೆ. ಅದನ್ನು ನೀನು ಹೇಗೆ ಇಟ್ಕೊಂಡಿರ್ತೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ದರಿಂದ ದೇವರು ಅಂತಂದರೆ ಫಸ್ಟ್ ಆಫ್ ಆಲ್ ಅದು ನಿರಾಕಾರ, ಅದ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ. ಓನ್ಲಿ ಎನರ್ಜಿ, ಶಕ್ತಿ ಅಷ್ಟೇ. ಆ ಶಕ್ತಿನ ಬಳಸ್ಕೊಂಡು ನಾನೊಬ್ಬ ಸಾಧು ಆಗ್ಬೋದು, ಸನ್ಯಾಸಿ ಆಗ್ಬೋದು, ನಾನೊಬ್ಬ ಟೆರರಿಸ್ಟ್ಗೂ ಆಗ್ಬೋದು, ಭಯೋತ್ಪಾದಕನೂ ಆಗ್ಬೋದು, ನಾನೊಬ್ಬ ರೇಪಿಸ್ಟ್ ಆಗ್ಬೋದು, ಕೊಲೆಗಾರ ಆಗ್ಬೋದು. ಸೊ ಇರೋದು ಎನರ್ಜಿ ಒಂದೇ. ಆ ಎನರ್ಜಿಗೆ ನೆಗೆಟಿವ್ ಆದರೂ ರೂಪ ಕೊಡು, ಪಾಸಿಟಿವ್ ಆದರೂ ರೂಪ ಕೊಡು. ಅದಕ್ಕೆ ಭಗವಂತ ಹೊಣೆ ಅಲ್ಲ, ನಿನ್ನ ಬುದ್ಧಿ ಜ್ಞಾನ, ನಿನ್ನ ಮನಸ್ಥಿತಿ ಪರಿಸ್ಥಿತಿ ಇದು ಹೊಣೆ. ನೀನು ಏನು ಮಾಡ್ತೀಯ ಎನರ್ಜಿ ತಗೊಂಡು? ಕುಲ್ಮೆ ಕೆಲಸದನ್ನು ಮಚ್ಚ ಮಾಡಿದ್ದು ರೈತರಿಗೆ ಹೆಲ್ಪ್ ಆಗಲಿ ಅಂತ, ಮರ ಕಡಿಯೋಕ್ಕೆ ಅಂತ. ಆದರೆ ಅದನ್ನು ತಗೊಂಡು ದರೋಡೆ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಒಂದೇ ಚಾಕು, ಕೊಲೆಗಾರ ಕೊಲೆ ಮಾಡ್ತಾನೆ, ಅದೇ ಚಾಕುಲಿ ಡಾಕ್ಟ್ರು ಆಪ್ರೇಷನ್ ಮಾಡಿ ಜೀವ ಉಳಿಸ್ತಾನೆ. ಸೊ ಒಬ್ರಿಗೆ ಪ್ಲಸ್ಸು, ಒಬ್ರಿಗೆ ಮೈನಸ್ಸು. ಸೊ ಕರೆಂಟಿಂದ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡಿತಾರೆ. ಕರೆಂಟಿಂದನೇ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅಳಿಸ್ತಾರೆ. ಯಾವುದೋ ಒಂದು ದೊಡ್ಡ ಶ್ರೀಮಂತ, ಹೆಸರು ಹೇಳಲ್ಲ, ಫೇಮಸ್ ಅವನು, ಆದ್ದರಿಂದ ಹೆಸರು ಹೇಳಲ್ಲ, ದೊಡ್ಡ ಶ್ರೀಮಂತ, ಅವನು ಕಾಂಪೌಂಡಿಗೆ 10 ಅಡಿ ಕಾಂಪೌಂಡ್ ಕಟ್ಟವನೆ, ಅದ್ರ ಮೇಲೆ 4 ಅಡಿ ವೈರಿಂಗ್ ಎಲ್ಲ ಹಾಕ್ಬಿಟ್ಟು ಎಲ್ಲ ದುಡ್ಡನ್ನು ಒಂದು ಕಡೆ ಇಟ್ಟಿದ್ದ. ಒಂದು ಸಲ ಶಾರ್ಟ್ ಸರ್ಕ್ಯೂಟ್ ಆಗಿ ದುಡ್ಡು ಗಿಡ್ಡೆಲ್ಲ ಸುಟ್ಟೋಯ್ತು. ಸುಮಾರು 300 ಕೋಟಿ ದುಡ್ಡು ಸುಟ್ಟು ಕರಕಲಾಗೋಯ್ತು. ಈಗ ಅವನು ಅದನ್ನು ಕಳ್ಳರು ಬರಬಾರ್ದು, ಯಾವುದೇ ಪ್ರಾಣಿ ಪಕ್ಷಿಗಳು ಬರಬಾರ್ದು, ಸೇಫ್ಟಿ ಇರಬೇಕು ಅಂತ ಸೇಫ್ಟಿ ಮಾಡ್ದ. ಅಂದರೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ನೋಡ್ದ. ಪಾಸಿಟಿವ್ ಆಗಿ ಆಯಿತು. ಆದರೆ ಅದೆಲ್ಲವೂ ಕೂಡ ಎಷ್ಟು ವರ್ಷಗಳಿಂದ ಅದನ್ನು ಕಾಪಾಡಿದ್ನೋ 300 ಕೋಟಿ ಸುಟ್ಟು ಭಸ್ಮ ಮಾಡ್ಬೋದು. ಸೊ ಎನರ್ಜಿ ಒಂದೇ. ಭಗವಂತ ಒಳ್ಳೆಯದು ಮಾಡಲ್ಲ, ಕೆಟ್ಟದು ಮಾಡಲ್ಲ. ಅವನು ನಿರಾಕಾರ ಆಗಿರೋದ್ರಿಂದ ಅದನ್ನೇನು ಮಾಡಲ್ಲ. ಅವನ ಒಂದು ಶಕ್ತಿ ಚೈತನ್ಯವನ್ನು ಅಥವಾ ಬುದ್ಧಿ ಜ್ಞಾನವನ್ನು, ನಿನಗೆ ಕೊಟ್ಟಿರುವಂತಹ ಬದುಕನ್ನು ನೀನು ಯಾವ ರೀತಿ ಉಪಯೋಗಿಸ್ಕೊಳ್ತೀಯ, ಇದು ಬಹಳ ಬಹಳ. ಇನ್ನೊಂದು ಎಲ್ಲರಿಗೂ ಒಂದೇ ರೀತಿ. ಈಗ ಎಲ್ಲ ಎಷ್ಟೋ ಜನ ದುಃಖಕ್ಕೆ, ಶೋಕಕ್ಕೆ, ಆಮೇಲೆ ಮೋಸಕ್ಕೆ ಎಲ್ಲಾರು ಕಾರಣ ವಿವೇಕ. ಬಟ್ ಎಲ್ಲರಿಗೂ ಒಂದೇ ರೀತಿ ಬರುತ್ತೆ ವಿವೇಕ ಸಿಕ್ಕಿರೋದು. ವಿವೇಕ ಯಾರಿಗೂ ಸಿಕ್ಕಲ್ಲಪ್ಪ. ನೀನು ಕಲ್ತ್ಕೊಳ್ಬೇಕು ಕಣೆ. ಎಷ್ಟೋ ಓದಿದ್ಯಾ ನೀನು? ನಾನು SLC ಪಾಸಾ ಫೇಲಾ? ಜಸ್ಟ್ ಪಾಸಾ? ನನಗಿಂತ ದೊಡ್ಡವನ್ ಬಿಟ್ಟು ನೀನು. ನಾನು ಫೇಲ್, SLC ಫೇಲ್ ನಾನು. ಸೊ ಹಂಗಾಗಿರೋದ್ರಿಂದ ನೀನು ಓದಿರೋನು ಈ ರೀತಿ ಹೇಳ್ತಾ ಇದೆಯಾ. ವಿವೇಕ ಬಂದು ನಿನ್ನ ಸಂಸ್ಕಾರದಲ್ಲಿ ಇರಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ಬೇಕು. ಈಗಾಗಲೇ ಹೇಳಿದ್ನಲ್ಲ, ಟೆರರಿಸ್ಟ್ ಹತ್ರ ತೊಗೊಂಡೋಗಿ ಬಿಟ್ಟರೆ ಮಕ್ಕಳನ್ನು ಟೆರರಿಸ್ಟ್ ಆಗ್ತಾರೆ. ಆಶ್ರಮದಲ್ಲಿ ತೊಗೊಂಡೋದ್ರೆ ಯಾರೋ ಸ್ವಾಮೀಜಿಗಳಾಗ್ತಾರೆ, ಯೋಗಿಗಳಾಗ್ತಾರೆ, ಇಲ್ಲ ಸಾಧು ಆಗ್ತಾರೆ, ಸಂತರಾಗ್ತಾರೆ. ಸೊ ಯಾವ್ಯಾವ ವಾತಾವರಣದಲ್ಲಿ ಇರ್ತೀರಿ ಆ ವಾತಾವರಣಕ್ಕೆ ಅವರು ಹೊಂದ್ಕೊಂಡ್ಬಿಡ್ತಾರೆ. ವಿವೇಕ ಅನ್ನೋದು ಹುಟ್ಟಿದಾಗಲೇ ಬಂದ್ಬಿಟ್ಟಿರುತ್ತೆ? ಖಂಡಿತವಾಗ್ಲಿಲ್ಲ.
ಹುಟ್ಟಿದಾಗಲೇ ನವರಸಗಳಿರ್ತವೆ. ಕೆಲವೊಂದು ಇಲ್ಲಿ ನೀವು ಆತ್ಮಸಮೃದ್ಧಿ ಯೋಗಕ್ಕೆ ಬಂದರೆ ಸಂಪೂರ್ಣವಾಗಿ ಬಿಡಿಸಿ 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 ಎಲ್ಲವನ್ನ ಹೇಳ್ಕೊಡ್ತೀವಿ. ನಮಗೆ 3 ಲಾಗಳಿದ್ದಾವೆ: ಗಾಡ್ ಮೇಡ್ ಲಾ, ನೇಚರ್ ಮೇಡ್ ಲಾ, ಮ್ಯಾನ್ ಮೇಡ್ ಲಾ. ನೀನು ಮ್ಯಾನ್ ಮೇಡ್ ಲಾ ಬಗ್ಗೆ ಮಾತಾಡ್ತಾ ಇದೆಯಾ. ಈ ಮ್ಯಾನ್ ಮೇಡ್ ಲಾ ತಿಕ್ಕಲ್ದು ಮ್ಯಾನ್ ಮೇಡ್ ಲಾ, ಇದಕ್ಕೇನು ಅರ್ಥ ಇಲ್ಲ, ಏನಿದೆ ಅದಕ್ಕೆ ಏನು ಸತ್ವನೇ ಇಲ್ಲ. ನೇಚರ್ ಮೇಡ್ ಲಾನ ನಾವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಗಾಡ್ ಮೇಡ್ ಲಾ ಎಲ್ಲವೂ ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಇದು ಒಂದು ರೀತಿ ದೊಡ್ಡ ವಿಚಾರ. ಆದ್ದರಿಂದ ಆತ್ಮಸಮೃದ್ಧಿ ಯೋಗದಲ್ಲಿ ಖಂಡಿತವಾಗ್ಲೂ ನಿಮಗೆಲ್ಲದಕ್ಕೂ ಉತ್ತರಗಳನ್ನು ನೀಡ್ತಾ ಹೋಗ್ತೀನಿ. ನಮಗೆ 3 ಜಗತ್ತುಗಳಿದ್ದಾವೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ಒಂದು ಉತ್ತರದಲ್ಲಿ ಸಿಗುತ್ತೆ. ಏನದು ಅಂದರೆ ಲೌಕಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ಅಲೌಕಿಕ ಜಗತ್ತುಗಳು ಅಂತ ಭೂಮಂಡಲದಲ್ಲಿ 3 ರೀತಿ ಜಗತ್ತುಗಳಿದ್ದಾವೆ. ಅಂದರೆ 3 ರೀತಿ ಬದುಕುವ ರೀತಿ ನೀತಿ ಇದೆ. ಅದಕ್ಕೆ ಕೆಲವರು ಇದನ್ನು ನೋಡಿ ಇಲ್ಲಿರೋನು ಇಲ್ಲಿ ಪ್ರಶ್ನೆ ಕೇಳ್ತಾನೆ, ಇಲ್ಲಿರೋನು ಅಲ್ಲಿ ಪ್ರಶ್ನೆ ಕೇಳ್ತಾನೆ, ಕೆಲವೊಂದು ಇಲ್ಲಿರೋನು ಅಲ್ಲಿದ್ದು ಗೊತ್ತಾಗ್ಬಿಡ್ತದೆ. ಈಗೆಲ್ಲ ಮೀಡಿಯಾ ಸ್ಟ್ರಾಂಗ್ ಆಗಿರೋದ್ರಿಂದ ವಿಚಿತ್ರವಾಗಿಲ್ಲ ಬದುಕ್ತಾರೆ. ಅದಕ್ಕೋಸ್ಕರ ಕನ್ಫ್ಯೂಷನ್ ಇಲ್ಲ. ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರೋದು ಬಹಳ ಸ್ಪಷ್ಟವಾಗಿ ಏನಂದರೆ ಪಾರದರ್ಶಕತೆ. ಇದಕ್ಕೆ ಮೊಟ್ಟ ಮೊದಲ ಆದ್ಯತೆ, ಮಾನ್ಯತೆ. 2ನೇದು ಬಂದು ಸ್ಪಷ್ಟತೆ, 3ನೇದು ಬಂದು ಉತ್ತರಗಳು, 4ನೇದು ಬಂದು ಪರಿಹಾರಗಳು. ಇದಿಷ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯವಶ್ಯಕವಾಗಿ ಬೇಕಾಗಿರೋದು. ಊಟ, ಬಟ್ಟೆ, ಸೂರಿಗಿಂತನೂ ಬಹಳ ಮುಖ್ಯ. ಈಗ ನಾಡಲ್ಲಿ, ನಾಗರಿಕತೆಯಲ್ಲಿ ನಮಗೆ ಈ 4 ಬಹಳ ಮುಖ್ಯ. ಅದಕ್ಕೆ ನಿನಗೆ ನಾನು ತಿಳಿಸ್ಕೊಟ್ಟಿದ್ದೀನಿ, ನೀನೆಲ್ಲರಿಗೂ ತಿಳಿಸೋ ಮಗನೇ ಅಂತ ನನಗೆ ಬಿಟ್ಟಿರೋದ್ರಿಂದ ನಾನು ಮ್ಯಾಕ್ಸಿಮಮ್ ಯಾರ್ಯಾರಿಗೆ ಏನೇನು ಸಾಧ್ಯವಾಗುತ್ತೋ, ಎಷ್ಟು ಉಸಿರಿರೋವ್ರಿಗೆ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅಷ್ಟೆಲ್ಲ ಮಾಡ್ತಾಯಿದ್ದೀನಿ. ಓಕೆ. ಸೊ ಹಂಗಾಗಿ ಆತ್ಮಸಮೃದ್ಧಿ ಯೋಗಕ್ಕೆ ಬಾ. ಖಂಡಿತವಾಗ್ಲೂ ನಿನ್ನೆಲ್ಲ ಪ್ರಶ್ನೆಗಳಿದ್ದಾವೆ. ಯಾಕೆಂದರೆ ಎಲ್ಲ ಜೀವನಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ರೆ ನೀನೇನೋ ಒಂದು ರೀತಿ ವಿಚಿತ್ರವಾಗಿ ಕೇಳ್ತಾ ಇದೆಯಾ. ಹಾಗೆ ನಿನಗೆ ಅನ್ನಿಸ್ಬಿಟ್ಟಿದೆ ವಿಚಿತ್ರ ಕೇಳ್ತಾ ಇದ್ದೀನಿ ಅಂತ. ಆದ್ರಿಂದ ಅಲ್ಲ, ನೀವು ಮಾತಾಡಿದ್ ನೋಡಿದ್ರೆ ಈಗ ಎಲ್ಲಾರು ಪಾಪ ಏನೋ ಜೀವನ ಸಮಸ್ಯೆಗೆ, ಇಂಪ್ರೂವ್ಮೆಂಟ್ಗೆ, ಬೆಳವಣಿಗೆ ಕೇಳಿದ್ದಾರೆ. ನಾನು ಅದನ್ನೆಲ್ಲ ಮೀರಿ ಏನೋ ನನ್ನ ತಲೆಗೆ ಏನೋ ಯೋಚನೆ ಬಂದಿದ್ದು ಕೇಳಿದ್ನಲ್ಲ. ಒಳ್ಳೇದು, ಏನು ತೊಂದರೆ ಇಲ್ಲ. ಒಬ್ಬೊಬ್ರಿಗೂ ಒಂದೊಂದು ರೀತಿ ಬರ್ತದೆ. ಆದ್ರಿಂದ ಕೇಳಿದ್ ಬಹಳ ಸಂತೋಷ. ಬಟ್ ನಿನಗೆ ಆತ್ಮಸಮೃದ್ಧಿ ಯೋಗ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ನೀನು ಅದನ್ನು ತಿಳ್ಕೊಂಡ್ರೆ ನೆಕ್ಸ್ಟು ನಿನಗೆ ಅದು ತಿಳ್ಕೊಂಡ ಮೇಲೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಯ್ಯ, ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ, ವೆಲ್ಕಮ್. ಎಸ್, ಎನಿಬಡಿ?